ಬಿಹಾರದಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ AK-47 ಬಳಸಲಾಗ್ತಾ ಇದೆಯಾ? ಬಳಸಲಾದರೆ ಗುಂಡು ಹಾರಿಸಿದ್ದಾರೆ ಅಂತಲ್ಲ, ಅದನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ. ಜುಲೈ 25ನೇ ತಾರೀಕು ಸಿವಾನ್ ಜಿಲ್ಲೆಯಲ್ಲಾಗಿದ್ದಂಥ ಹೋರಾಟ ಇದು. ಬಿಹಾರ ಬಂದ್ ಪ್ರತಿಭಟನೆ ಸಂದರ್ಭದಲ್ಲಿ AK-47 ಬಳಸಲಾಗಿದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧವಾಗಿ AK-47 ಬಳಕೆ ವಿಡಿಯೋ ವೈರಲ್ ಬೆನ್ನಲ್ಲೇ AK-47 ಬಳಸಿದಂಥ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ. ನೋಡಿ, ವಿದ್ಯಾರ್ಥಿಗಳ ಪ್ರತಿಭಟನೆಗೆ AK-47 ಬಳಸಿರೋದಂತೆ ಈ ಅಧಿಕಾರಿ ಇದೀಗ ಸಸ್ಪೆಂಡ್ ಆಗಿರೋದು. ಅಧಿಕಾರಿ AK-47 ಬಳಸಿರುವುದನ್ನು ಗಂಭೀರ ಅಂತ ಪರಿಗಣಿಸಿರೋದು ಬಿಹಾರದ ಪೊಲೀಸ್ ಇಲಾಖೆ. ಯಾರು ಹೇಳಿದ್ರಿ? ನೀವು ಲಾಠಿ ಹಿಡ್ಕೊಂಡು ಹೋಗಿ, ಆಯಿತು ಹೋಗ್ರಪ್ಪ, ಗನ್ನ ಪಾಕೆಟಲ್ಲಿ ಒಂದು ಪಿಸ್ತೂಲ್ ಇರುತ್ತೆ ನಿಮ್ಮ ಬಳಿಯಲ್ಲಿ, ಸರಿ. ನೀವು AK-47 ತೋರಿಸಿ ಎದುರಿಸ್ತೀರೇನ್ರಿ? ಈ ಮಟ್ಟಕ್ಕೆ ಇಳಿದುಬಿಟ್ರಾ ನೀವು? ನಿಮಗೆಲ್ರಿಗೂ ಚೈನಾದ ಟಿಯಾನ್ಮನ್ ಸ್ಕ್ವೇರ್ನ ವಿದ್ಯಾರ್ಥಿಗಳ ಪ್ರತಿಭಟನೆಯ ಝಲಕಿನ ನಿಮಗಿನ್ನ ಗೊತ್ತಾದಂತೆ ಕಾಣಿಸ್ತಾ ಇಲ್ಲ. ಮತಿಗೇಡಿಗಳಂತೆ ವರ್ತಿಸ್ತಾ ಇದ್ದೀರಿ ಅಂತ ಕಾಣಿಸ್ತಾ ಇದೆ. ಮತಿಗೇಡಿಗಳ ರೀತಿ ವರ್ತಿಸ್ತಾ ಇದ್ದೀರಿ ಅಂತ ಕಾಣಿಸ್ತಾ ಇದೆ. ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ? ನೋಡಿ, AK-47 ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರು ನಿಮಗೆ ಮಾಡ್ಬೋದಾ, ತೋರಿಸ್ಬೋದಾ AK-47? ಬಿಹಾರದ ಪೊಲೀಸ್ ಇಲಾಖೆಯಾಗಿರ್ತಕ್ಕಂಥ ಘಟನೆ ಇದು. ಪಾಟ್ನಾದ ಜಯಪ್ರಭಾ ಮೇದಾಂತ ಆಸ್ಪತ್ರೆಯಲ್ಲಿ 3ರಿಗೆ ಚಿಕಿತ್ಸೆ. ಶೂಟೇ ಮಾಡಿಬಿಟ್ಟಿದ್ದಾನೆ ಮನುಷ್ಯ, ಶೂಟೇ ಮಾಡಿದ್ದಾನೆ. ನಿಮಗೆ ಅದು ನೋಡ್ಬಿಡೋದು, ಆ ಕಾರ್ಟ್ರಿಜ್ಗಳಲ್ಲಿ ಆಚೆ ಬರೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ನೋಡಿ, ಈಗ ನೋಡಿ, ನೋಡಿ ಆ ಕಾರ್ಟ್ರಿಜ್ ಆ ಥರ ಆಚೆ ಬರುತ್ತಲ್ಲ, ಆ ಗುಂಡಿಗೆ ಒಂದು ಕವಚ ಇರುತ್ತೆ. ಗುಂಡಿಗೆ ಒಂದು ಕವಚ ಕೊಟ್ಟಿರ್ತಾನೆ. ಗುಂಡು ಫೈರ್ ಆದಾಗ ಆ ಕವಚ ಆಚೆ ಬರುತ್ತೆ. ಒಮ್ಮೆ ಹೊಡೆದ್ರೆ 47-52 ಗುಂಡುಗಳು ಒಂದು ಸೆಕೆಂಡ್, ಇಂತಿಷ್ಟು ಸೆಕೆಂಡ್ಗಳಲ್ಲಿ ಅಷ್ಟು ಒಂದು ಬುಲೆಟ್ ಫೈರ್ ಆಗುತ್ತೆ. ಈ ಮನುಷ್ಯ ಅದನ್ನು ಶೂಟ್ ಮಾಡಿದ್ದಾನಲ್ಲ, ಇಂಥವ್ರೆಲ್ಲ ಟ್ರಿಗರ್ ಹ್ಯಾಪಿ ಅಂತ ಪೊಲೀಸರು ಇವರೆಲ್ಲರೂ ಅಂತ ಗನ್ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ, ಯಾರಿಗಾದರೂ ಶೂಟ್ ಮಾಡೋಣ ಅಂಥೇಳಿ ಇವರಿಗೆ ಬೆರಳು ಕಡಿತಾ ಇರುತ್ತೆ ಅಂತ ಕಾಣಿಸುತ್ತೆ. ಇಂಥ ತಿಳಿಗೇಡಿಗಳು ನಮ್ಮ ದೇಶದಲ್ಲಿ ಅನೇಕ ನಿಷ್ಠಾವಂತ ಪೊಲೀಸರು ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಇಂಥ ಮತಿಗೇಡಿಗಳು, ತಿಳಿಗೇಡಿಗಳು ನಮ್ಮ ದೇಶದಲ್ಲಿದ್ದಾರೆ. AK-47 ಫೈರಿಂಗ್ ಮಾಡ್ತಾರಲ್ರಿ. ಸತ್ತೋಗಿದ್ರೆ 3 ಜನ ವಿದ್ಯಾರ್ಥಿಗಳು, ಏನು ಗತಿ? ಇಂಥವರೆಲ್ಲ ಇದ್ದಾರೆ. ಬಿಹಾರದಲ್ಲಿ ನಿತೀಶ್, BJP, ಮೈತ್ರಿ ಸರ್ಕಾರ ಉತ್ತರ ಕೊಡಬೇಕಲ್ವೇ? 3ರಿಗೆ ಗಾಯ ಆಗಿದೆ. ಅಲ್ಲಿ ಪ್ರತಿಭಟನಾಕಾರ ಆರೋಗ್ಯ ಸ್ಥಿತಿ ಇದೀಗ ಸ್ಥಿರವಾಗಿದೆ. 15 ವರ್ಷದ MD ಆರಿಫ್ಗೂ AK-47 ಗುಂಡಿನ ದಾಳಿಯಲ್ಲಿ ಗಾಯವಾಗಿದೆ. ಸ್ಥಳೀಯ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದವನಂತೆ MD ಆರಿಫ್. ಇಲ್ಲಿ ಬಂದ್ ಸಮಯದಲ್ಲಿ ಅಂಗಡಿ ಮುಚ್ಚಿಕೊಂಡು ಮನೆಗೆ ಹೋಗ್ತಾ ಇದ್ದಾಗ ಈ ಫೈರಿಂಗ್ ಆಗಿದೆ. MD ಆರಿಫ್ ಕುತ್ತಿಗೆಗೆ ಗುಂಡು ತಗುಲಿದ್ದು ಯಶಸ್ವಿಯಾಗಿದೆ ಆಪರೇಷನ್. ಇಲ್ಲಿ ನೋಡಿ, ಇಂಥ ಮನುಷ್ಯ ನೋಡಿ, ಅಲ್ಲಿ ನೋಡಿ ಕಟ್ರೇಜ್ ಆಚೆ ಬಂತು ನೋಡಿ, ಅಲ್ಲಿ ಗುಂಡಿನ ಕವಚ ಆಚೆ ಬಂತು ನೋಡಿ. ಹೀಗೆ ಸದ್ಯಕ್ಕೆ ಅವನು ಅಮಾನತಾಗಿದ್ದಾನಂತೆ. ಬಿಹಾರದ ಗೃಹ ಸಚಿವ ಏನು ಮಾಡಬೇಕಿಂತ ಕೆಲಸಗಳಿಗೆ? ಅಲ್ಲ, ಕಮಿಷನರ್ ಆಫ್ ಪೊಲೀಸ್ ಏನು ಮಾಡಬೇಕು ಇವಾಗ? ಇದಕ್ಕೆ ಏನು ಆರ್ಡ್ರ್ ಇತ್ತಾ ಇವ್ರಿಗೆ? AK-47 ನೀವು ತೊಗೊಂಡು ಶೂಟ್ ಮಾಡಿ ಅಂತ ಆರ್ಡ್ರ್ ಇತ್ತಾ? ಈ ತಿಳಿಗೇಡಿ ಯಾರಿವನು? ಇಂಥವ್ರಿಗೆ ಶಿಕ್ಷೆಗಳಾಗಬೇಕು, ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಗಡಿನಲ್ಲಿ ಸೈನಿಕ ಬಳಸ್ಕೊಳ್ಳಿ ಅದನ್ನು. ಏನು ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆಗೆ ಹೋಗಿದ್ನ ಇವನು? ಈ ಅಧಮ ಉಗ್ರಗಾಮಿಗಳ ವಿರುದ್ಧದ ಕಾರ್ಯಾಚರಣೆಗೆ ಹೋಗಿದ್ದೇನ್ರಿ ಇವನು? ಇಲ್ಲ ಅಲ್ಲ. ಪುಲ್ವಾಮಾನೋ ಪಹಲ್ಗಾಮೋ ಅಲ್ಲಿ ಹೋಗಿದ್ನ ಇವನು? ಇಲ್ಲ. ಬಾರ್ಡ್ರಲ್ಲಿ ಕೆಲಸ ಮಾಡಿದ್ನ? LOCಲಿ ಇದ್ನ ಇವನು? ಇಲ್ಲ ಅಲ್ಲ. ವಿದ್ಯಾರ್ಥಿ ಪ್ರತಿಭಟನೆಗಳಿಗೆ ಹೋಗಿ ನೀವು AK-47 ತೊಗೊಂಡು ನಿಂತ್ಕೊಂಡ್ಬಿಟ್ರೆ ಯಾವ ಮಟ್ಟದ ನ್ಯಾಯ ರೀ ಇದು?